ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ಇವತ್ತು ನಾವು ಗೋವಾಗೆ ಹೊರಡ್ತಾ ಇದ್ದೋ. ಆದ್ದರಿಂದ ನಮ್ಮ ಸಿಂಬನ್ನ ನಾನು ಡಾಗ್ ಬೋರ್ಡಿಂಗ್ಗೆ ಬಿಟ್ಬಿಟ್ಟು ಹೋಗೋಣ ಅಂತ ಕರ್ಕೊಂಬಂದಿದ್ದೆ. 7:30ಗೆ ಟ್ರೈನ್ ಇತ್ತು. ಇಲ್ಲಿ ಸಿಂಬನ್ನ ಬಿಟ್ಬಿಟ್ಟು ನಾವು ಡೈರೆಕ್ಟು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ. ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರ್ ಟು ಗೋವಾ ಟ್ರೈನ್ ಹೋಗಬೇಕು. ಟ್ರೈನ್ ಬುಕ್ ಮಾಡಿದ್ದೀವಿ. ನನ್ನ ಮಗಳಂತೂ ಸಿಂಬನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ಲು. ಅದಕ್ಕೆ ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ ಜೊತೆಲಿ. ಅದು ನಿನ್ನೇನು ಮಿಸ್ ಮಾಡ್ಕೋತಿಲ್ಲ ಬಾ ರಸ್ಯ, ಅದೇನು ನೀನು ಮಿಸ್ ಮಾಡ್ಕೋತೀನಿ ಕೊಡು ಕೊಡು, ಏನು ಮಾಡಲ್ಲ. ರಸ ಕೊಟ್ಬಿಡಪ್ಪ, ಟೈಮ್ ಆಯಿತು. ಏಯ್ ಸಿಂಬಾ, ಹೋಗು. ಏಯ್ ಹೋಗು. ಬಾಯ್ ಬಾಯ್ ಸಿಂಬಾ. ಎಂಥದ್ದು ಇಲ್ಲ ನೋಡಲ್ಲಿ, ಹೋಯ್ತಲ್ವ ಅಲ್ಲಿ. ಅದು ಆಟಾಡ್ತೈತೆ, ಬೇರೆ ನಾಯಿನರಿ ಎಲ್ಲ ಆಯ್ತಲ್ಲ ಅಂತ ಆಡ್ತೈತೆ. ಮುಟ್ಕೊಳ್ಳ ಹಲೋ ಗೈಸ್, ಇವತ್ತು ನಾವು ಗೋವಾಗೆ ಹೋಗಬೇಕಾಗಿದೆ. ಅದರಿಂದ ನಮ್ಮ ಸಿಂಬನ್ನ ಡಾಗ್ ಬೋರ್ಡಿಗೆ ಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬನ್ನಿ ಇವಾಗ ಮನೆಗೆ ಹೋಗಿ ಬ್ಯಾಗೆಲ್ಲ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ರೈಲ್ವೆ ಸ್ಟೇಷನಿಂದ ನೆಕ್ಸ್ಟ್ ಬ್ಯಾಂಗ್ಳೂರ್ ಟು ಗೋವಾ. ಮೈಸೂರು ರೈಲ್ವೆ ಸ್ಟೇಷನ್ ರೀಚ್ ಆದೋ. ನೆಕ್ಸ್ಟ್ ನಮ್ಮದು ಬ್ಯಾಂಗ್ಳೂರಿಗೆ ಟ್ರೈನ್ ಇತ್ತು. ಬ್ಯಾಂಗ್ಳೂರು ಟ್ರೈನಲ್ಲಿ ಕೂತಿದ್ದೀವಿ. ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ದೋ ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ, ಎಲ್ಲಿ ಹೋಗಬೇಕು ಏನು ಅಂತ. ಹೋಗಪ್ಪ ಇಳಿಯೋ. ಟ್ರೈನು ಲೇಟ್ ಆಗೋದೈತೆ. ಈಗ ನಾವು 10 ಗಂಟೆಗೆ ಹೋಗ್ಬೇಕಿತ್ತು ಟ್ರೈನ್ಗೆ, 7 ಗಂಟೆಗೆ ಹೊಂಟೋದ್ವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 7:30ಗೆ ಟ್ರೈನಿಂದ ಬಂದು ನಮ್ಗೆ ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು 9 ಗಂಟೆಗೆ. ಆವಾಗ ಬಿಟ್ಟಿದ್ದರೆ ನಮ್ಗೆ ಕರೆಕ್ಟಾಗಿ ನಾವು ಬ್ಯಾಂಗ್ಳೂರು ರೀಚ್ ಆಗ್ತಾಯಿದ್ದೋ. ಇವಾಗ ಈ ಟ್ರೈನು ಹಾಸನ್ನೆಲ್ಲ ಸುತ್ತಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ. ಬರ್ಬೇಕಾದ್ರೆ ಯಶವಂತಪುರ ಜಂಕ್ಷನ್ ಲಾಸ್ಟ್ ಅಂತ ಇತ್ತು. ನಾನು ಅಲ್ಲೇ ಇದ್ದು ಆರಾಮಾಗಿ ಲಗೇಜ್ನ ಎತ್ಕೊಂಡು ಇಳಿಬೋದು ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಹಾಸನ್ ಬಳಸ್ಕೊಂಡು ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಂಗೆ. ಫೋನ್ ಮಾಡಿ ನಾನು ಅನ್ಕೋತೀನಿ ನೆಲಮಂಗ್ಲ ಇವಾಗ 1:30-1:40ಕ್ಕೆ ಹೋದ್ವಿ ಅನ್ಕೋ. 1:40ಕ್ಕೆ ಹೋದ್ವಿ. ಒಬ್ರು ಹೋಗಿ ಫಸ್ಟ್ ಕ್ಯಾಬ್ ವಿಚಾರಿಸಿ, ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಊಬರ್ಗಳನ್ನ 2 ಫೋನಲ್ಲಿ ಬುಕ್ ಮಾಡಿ. ನೋಡಿ ಇವಾಗ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕ್ಯಾಬಲ್ಲಿ ಹೋಗ್ಬಿಡೋಣ, ಇಲ್ಲ ಅಂತ ಹೇಳಿದ್ರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಅಂತ ಎಲ್ಲ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಫೋಕಸ್ ಮಾಡ್ತೀನಿ ಜಾಸ್ತಿ. Guys, missed our train. Actually, we missed our train. ಮೋನಿಕಾ ಅಳ್ತಾ ಇದೆಯಾ? ಮೋನಿಕಾ ಅಳ್ತಾ ಇದೆಯಾ? ಹಾಂ, ಬೇಜಿಲ್ಲ. ಟ್ರೈನು
ಗೈಸ್ ಟ್ರೈನ್ ಮಿಸ್ ಆಗಿಬಿಟ್ಟಿದೆ. ಇವಾಗ ಬಸ್ಸಲ್ಲಿ ಹೋಗೋದ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗಿ ಇವಾಗ ಅಟ್ಲೀಸ್ಟು ಟಿಕೆಟ್ ಏನಾದ್ರು ರೀಪ್ಲೇಸ್ಮೆಂಟ್ ಮಾಡ್ತಾರೆ. ನಾನು ಮಾತಾಡೋ ಸ್ಥಿತಿ ಇಲ್ಲ ಗುರು. ಮಿಸ್ ಆಗಿರೋದ್ರಿಂದ ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬಾ ಬೇಜಾರ ಆಗೋಗಿದೆ. ಅದೇ ಇನ್ನೊಂದು ಖುಷಿ ಏನಂದ್ರೆ ಎಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಗೆ ಏನು ಅನಿಸ್ತಿದೆ? ಸದ್ಯಕ್ಕೆ ಹೊಟ್ಟೆ ಅಷ್ಟಿದೆ. ನಮಗೆ ತುಂಬಾ ಹೊಟ್ಟೆ ಹಸಿತಾರೆ, ತಿನ್ಬಿಟ್ಟು ಮಾತಾಡೋಣ. ನನಗೆ ಏನು ಅನಿಸಿಲ್ಲ, ವಾಂತಿ ಬಂದಿಲ್ಲ ಅನ್ಸೋ. ವಾಮಿಟ್ ಬರಲಿಲ್ಲ ಅಂದ್ರೆ ಸಾಕ. ಇಬ್ರು ಬೈದು ತಿನ್ಕೊಳ್ಳಿ. ಒಂದು ಕಾಪ್ ತಗೊಂಡು ಇಬ್ರು ಬೈದು ತಿಂತೀನಿ. ನೀನು ಎಗ್ ರೈಸ್ ತಿಂತಿದ್ಯಾ ಮಗನೇ? ಯಾವ ರೋಡ್ ಇದು? ಫಸ್ಟ್ ಟೈಮು ಬೆಂಗಳೂರಲ್ಲಿ ಯಾವ ರೋಡ್ ಅಂತ ಗೊತ್ತಿಲ್ಲ. ಏನೇನಿದೆ ಒಂದು ರೌಂಡ್ ನೋಡ್ಕೊಂಬರೋಣ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲಿ ಮಿಸ್ ಆಯ್ತು ಅಂತ ಹೇಳಿದ್ರೆ, ನಾವು ಮೈಸೂರಿಂದ 9 o'clock ಟ್ರೈನಿಗೆ ಬರಬೇಕಾಗಿತ್ತು. ನನ್ನ ತಮ್ಮ ಸ್ವಲ್ಪ ಬೇಗ ಹೋದರೆ ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನು 7:30 ಟ್ರೈನ್ಗೆ ಬುಕ್ ಮಾಡ್ದ. 7:30 ಟ್ರೈನಲ್ಲಿ ಆ್ಯಕ್ಚುಲಿ ಅದು ಹಾಸನೆಲ್ಲ ಸುತ್ತಕೊಂಡು ತುಂಬ ಲೇಟಾಗಿ ಬರುತ್ತೆ. ಜಸ್ಟ್ 3 o'clockಗೆ ನಮಗೆ ಗೋವಾ ಟ್ರೈನ್ ಇತ್ತು. ಆಲ್ರೆಡಿ ಎಲ್ಲ ರಿಸರ್ವ್ ಆಗಿತ್ತು. 3 o'clock ಬಂದಿದ್ದರೆ ಟ್ರೈನ್ ಅಟ್ಲೀಸ್ಟ್ ಕ್ಯಾಚ್ ಮಾಡ್ಬೋದಾಗಿತ್ತು. 3:20ಗೆ ಸ್ಟೇಷನ್ ರೀಚ್ ಆಯಿತು. ಅದರಿಂದ ಟ್ರೈನ್ ಮಿಸ್ ಆಯಿತು. ಇವಾಗ ಟ್ರಾವೆಲ್ಸ್ಗೆ ಹೋಗಿ ಟ್ರಾವೆಲ್ಸಿಂದ ನಾವು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಬುಕ್ ಆಗಿದೆ. ಇವಾಗ ಟ್ರೈನ್ ನಮಗೆ ಬಸ್ ಇರೋದು ನೆಕ್ಸ್ಟ್ 7:30, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 7:30, 7:40, 45ಗೆ ಬಸ್ ಬಂತು. ಓಕೆ, ಫೈನಲಿ ಬಸ್ ಬಂತು ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಇಟ್ಕೋತಾ ಇದ್ದೀವಿ. ಕೆಳಗಡೆ ಬಿಡು. ನಂಬರ್ ಯಾವ್ದು? ಬನ್ನಿ ಫುಲ್ ಇಲ್ಲೆಲ್ಲ ನಮ್ದೇನೆ. ನಡಿ ಕ್ಲಾಸ್ಗೆ ಹೋಗೋದಾ? ಮತ್ತೆ ಹತ್ಕಂದ. Hi guys, welcome back to our good guys. ಇವತ್ತು vlog ಕಟ್ಲಾಗ್ ಬಂದ್ಕತ್ತೀವಿ. ಬೈ ಬಾಯ್. ಪಾಪ ಮಕ್ಕಳಂತೂ ವೆಯ್ಟ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದ್ರು. ಈ ವೆಯ್ಟ್ ಮಾಡೋದಂದರೆ ತುಂಬಾ ಕಷ್ಟ ಗೈಸ್. ತುಂಬ ಹಿಂಸೆ ಆಗ್ಬಿಡ್ತು ಈ ಟ್ರಿಪ್ ನಮಗೆ. ರೆಡಿ ಆಗ್ಲ ಎಲ್ಲ ಜೀವನ ಸಂಗಿಲ್ಲ ಇಲ್ಲ. ಬಸ್ ಇದ್ದಿದ್ದು ನಮಗೆ ಗೋವಾ ಪಣಂಜಿಗೆ. ಮಾರ್ನಿಂಗ್ 7 o'clock 7:30ಗೆ ರೀಚ್ ಆಗುತ್ತೆ ಅಂತ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೇಳಿದರು. ಮಾರ್ನಿಂಗ್ ರೀಚ್ ಆದಾಗ ನಾವು 10:30, 10:45 ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದರು. ಅಲ್ಲಿ ನಾವೇನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ ಯಾರೂ ಬ್ರಷ್ ಮಾಡಿರಲಿಲ್ಲ. ಫಸ್ಟು ಗೋವಾ ರೀಚ್ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ನಮ್ಮ ಬಸ್ ಇದ್ದಿದ್ದು ಪಣಂಜಿಗೆ. ಪಣಂಜಿಯಿಂದ ನಾವು 2 wheelersನ ರೆಂಟಿಗೆ ತೊಗೊಂಡು ಬಾಗಾ ಬೀಚ್ ಕಡೆ ಹೋದೋ. ಇಲ್ಲೇ ನೋಡ್ಬೋದು ನೀವು, ಎಲ್ಲರೂ ಇನ್ನೂ ಮಲಗಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ನನ್ನ ತಮ್ಮಂಗೆ ನಮ್ಮ ಅಮ್ಮಂಗೆ ಎಲ್ಲರಿಗೂ ಬಸ್ ಅಂದರೆ ಆಗಲ್ಲ, ವಾಮಿಟಿಂಗ್ ಆಗುತ್ತೆ. ಆದ್ದರಿಂದ ಅವರು ಟ್ರೈನ್ ಪ್ರಿಫರ್ ಮಾಡಿದರು. ಫೈನಲಿ ನಮ್ಮ ಸಕ್ಸಸ್ಫುಲ್ಲಿ ನಮ್ಮ ಟ್ರಾವೆಲ್ ಎಲ್ಲ ಆಗಿ ನಾವು ಪಣಂಜಿ ರೀಚ್ ಆದೋ. ಪಣಂಜಿಯಿಂದ 2 wheelerನ ಅಲ್ಲೇ ನೀವು ಅಲ್ಲಿ ಇಳಿದ ತಕ್ಷಣ ಕೇಳ್ತಾ ಇರ್ತಾರೆ ಯಾವ ವೆಹಿಕಲ್ ಬೇಕು, ಕಾರ್ ಬೇಕಾ 2 wheeler ಬೇಕಾ ಅಂತ. ನಾವು 2 wheeler ತೊಗೊಂಡು ಅಲ್ಲಿಂದ ನಾವು ಬಾಗಾ ಬೀಚ್ಗೆ ಹೊರಟು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೆ ವಿಡಿಯೋಸ್, ಡೈಲಿ ವ್ಲಾಗ್ಸ್
ಆ್ಯಂಡ್ ಫುಡ್ ವ್ಲಾಗ್ಸ್ಗಳು ಶಾರ್ಟ್ಸ್ಗಳ ಬರ್ತಾ ಇರುತ್ತೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.